ಮಾಸ್ಟರ್ಸ್, ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಅವರಿಗೆ, ಗುರುಮಾತಾ ಸ್ವರ್ಣಮಾಲ ಪತ್ರಿ ಅವರಿಗೆ, ಹಾಗೂ ಇಲ್ಲಿ ಬಂದಿರುವಂತ ಎಲ್ಲಾ ಮಾಸ್ಟರ್ಸ್ಗೆ ನನ್ನ ಆತ್ಮಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಮೇಡಮ್. ಸೊ ಇವತ್ತು ನಾವು ತಿಳ್ಕೊಬೋಕೆ ಟಾಪಿಕ್ ಏನು ಅಂತ ಅಂದ್ರೆ ಸಮಥಿಂಗ್, ನಥಿಂಗ್ ಅಂಡ್ ಎವ್ರಿಥಿಂಗ್. ಸೊ ನಮಗೆಲ್ಲ ಗೊತ್ತಿದೆ ನಿರ್ವಾಣಾಷ್ಟಕಂ, ಆತ್ಮಾಷ್ಟಕಂ, ಆದಿಶಂಕರಾಚಾರ್ಯರು ರಚಿಸಿರುವಂತ ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನಚ ಸ್ತೋತ್ರ ದಿಹ್ವೆ ನಚ ಪ್ರಾಣ ನೇತ್ರೆ ನಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಸೊ ಎಸೆನ್ಸ್ ಆಫ್ ನಿರ್ವಾಣಾಷ್ಟಕಂ. ಸೊ ಇದರ ಪರಮಾರ್ಥವನ್ನು ತಿಳ್ಕೊಂಡ್ರೆ ಸೊ ನಾವು ಮಾಡ್ತಾ ಇರುವ ಈ ಆಧ್ಯಾತ್ಮಿಕ ಸಾಧನ ತುಂಬಾ ಅದ್ಭುತವಾಗಿ ಮುಂದೆ ಹೋಗುತ್ತೆ ಮಾಸ್ಟರ್ಸ್. ಅದನ್ನು ಜಸ್ಟ್ ಈ 3 ಕಾನ್ಸೆಪ್ಟ್ಸ್ ಒಳಗಡೆ ನಾವು ತಿಳ್ಕೊಂಡ್ಬಿಡೋಣ. ಸಮಥಿಂಗ್, ನಥಿಂಗ್ ಅಂಡ್ ಎವ್ರಿಥಿಂಗ್. ಸೊ ದಿನನಿತ್ಯ ಲೈಫ್ ನಲ್ಲಿ, ಡೇ ಟು ಡೇ ಲೈಫ್ ನಲ್ಲಿ ನಾವು ಹೇಗಿದ್ದೀವ ಒಂದ್ಸತಿ ನೀವೇ ಕ್ವಶನ್ ಮಾಡ್ಕೊಳ್ರಿ. ನಮಗ್ ಕಣ್ಣಕ್ಕೆ ಕಾಣಿಸ್ತಾ ಇರೋದೇ ಸತ್ಯ ಅನ್ನೇ ಅಸತ್ಯದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದ್ಸತೆ ನಿಮ್ ಸುತ್ತ ಇರೋದನ್ನ ಪರಿಶೀಲನೆ ಮಾಡ್ರಿ. ಅದರಲ್ಲಿ ಯಾವುದು ಪರ್ಮನೆಂಟ್ ಇದೆಯೋ ಅದನ್ನ ನನಗೆ ಟೈಪ್ ಮಾಡ್ರಿ. ನೀವು ನೋಡ್ತಾ ಇರುವ ಪ್ರತಿ ಒಂದರಲ್ಲಿ ಗಮನಿಸಿ, ಇದು ಶಾಶ್ವತ ಅಂತ ಅನಿಸಿದ್ರೆ ಅದನ್ನ ಟೈಪ್ ಮಾಡಿ ಹೇಳ್ರಿ. ಯಾವ್ದಾದ್ರೂ ಇದೆನಾ ವಿಚ್ ಇಸ್ ಎಟರ್ನಲ್? ಓಕೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದು ಸತ್ಯನೋ ಅದರ ಜೊತೆಗಿರೋದೇ ನಿಜವಾದ ಆಧ್ಯಾತ್ಮಿಕತ. ಪತ್ರಿ ಸರ್ ಹೇಳಿದ್ದಾರೆ ಸತ್ಸಂಗ. ನೋ ಜ್ಯೋತಿ ಮೇಡಮ್, ಥ್ಯಾಂಕ್ ಯು. ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಸತ್ಸಂಗ ಅಂದ್ರೆ ಮಧುರಾ ಮೇಡಮ್, ಥ್ಯಾಂಕ್ ಯು. ಸತ್ಸಂಗ ಅಂದ್ರೆ ಸತ್ಯದ ಜಗತ್ತಿಗೆ ಸಾಂಗತ್ಯ. ವಾಟ್ ಈಸ್ ಟ್ರೂತ್, ವಾಟ್ ಈಸ್ ಸತ್ಯ? ಅನ್ನಪೂರ್ಣ ಮೇಡಮ್, ಥ್ಯಾಂಕ್ ಯು. ಸೊ ವಾಟ್ ಈಸ್ ಸತ್ಯ? ಏನು ಸತ್ಯ ಅಂದ್ರೆ ಏನು? ಸೊ ಯಾರಾದ್ರೂ ಹೇಳ್ತೀರಾ? ನಾವು ಹೇಳ್ತೀವಿ ನಿತ್ಯ ಅನಿತ್ಯ ಅಂತ ಹೇಳಿ. ಸೊ ವಾಟ್ ಈಸ್ ಸತ್ಯ? ಸೋಲ್. ಎಸ್ ಸರ್, ಥ್ಯಾಂಕ್ ಯು. ಸೊ ಸತ್ಯಕ್ಕೆ ಡೆಫಿನೇಷನ್ ಏನು? ಸೋಲ್ ಅಂತ ಹೇಳಿದ್ರೆ ಓಕೆ. ಯಾವುದು ಶಾಶ್ವತನೋ ಅದೇ ಸತ್ಯ ಅಂತ ಹೇಳ್ತಾರೆ. ಅರಿವಿಂದ ಇರೋದೇ. ಎಸ್ ಸರ್, ಎಸ್ ಮೇಡಮ್, ಥ್ಯಾಂಕ್ ಯು. ಅಂದ್ರೆ ಯಾವುದು ಸತ್ಯ, ವಿಚ್ ಇಸ್ ಎಟರ್ನಲ್, ಅದರ ಜೊತೆಗಿರೋದೇ ಸಜ್ಜನ ಸಾಂಗತ್ಯ, ಸತ್ಸಂಗ. ನಾವು ಸತ್ಯನಾರಾಯಣ ಪೂಜೆ ಮಾಡ್ತೇವೆ. ಸತ್ಯ, ಎಟರ್ನಲ್, ವಿಚ್ ಇಸ್ ಎಟರ್ನಲ್. ಓಕೆ, ಸೊ ಅದನ್ನ ಸತ್ಯದ ಜೊತೆಗೆ ಸಾಂಗತ್ಯ ನಾವು ಮಾಡ್ತಾ ಇದ್ವಾ? ಎಷ್ಟೊತ್ತು ಮಾಡ್ತಾ ಇದ್ವಿ? ಅಂದ್ರೆ ಇಲ್ಲಿ ನಾವೊಂದು ಅರ್ಥ ಮಾಡ್ಕೋಬೇಕು. ಫುಲ್ ಡೇ ಟು ಡೇ ಲೈಫ್ ನಲ್ಲಿ ನಾವು ಮಾಡೋ ಪ್ರತಿ ಒಂದು ಕೆಲಸ ಎದಕ್ಕಾಗಿ ಮಾಡ್ತಾ ಇದೀವಿ? ಸೊ ಇಲ್ಲಿ ಸಮಥಿಂಗ್ ಅಂತ ಹೇಳಿದ್ದೇನೆ. ಸೊ ವಿ ಆರ್ ಚೇಸಿಂಗ್ ಫಾರ್ ಸಕ್ಸಸ್, ವಿ ಆರ್ ಫೀಲಿಂಗ್ ಫಾರ್ ದ ಫೇಲ್ಯೂರ್ಸ್. ಹೌದಾ? ಸಕ್ಸಸ್ಗೋಸ್ಕರ ಪರಿತಪಿಸ್ತಾ ಇದೀವಿ. ನನ್ನದೇ ಅಂತ ಒಂದು ಸ್ಟೋರಿ ಬೇಕು, ನನ್ನದೇ ಆದಂತ ಒಂದು ಹಿಸ್ಟ್ರಿ ಬೇಕು. ಐ ಆಮ್ ಬಾಡಿ, ಐ ಆಮ್ ಮೈಂಡ್, ಐ ಆಮ್ ಎಮೋಷನ್. ಸೊ ಐ ವಾಂಟ್ ಮೈ ಸಕ್ಸಸ್, ಮೈ ಸ್ಟೋರಿ. ಸೊ ಈ ರೀತಿ ನಾವು ಚೇಸ್ ಮಾಡ್ತಾ ಹೋಗ್ತಾ ಇದ್ವಿ. ಇವೆಲ್ಲವನ್ನು ಸಾಧಿಸಬೇಕು ಅನ್ನೋ ತಪ್ಪನ ಮಾತ್ರ ನಮ್ಮಲ್ಲಿದೆ. ಸಮಥಿಂಗ್, ಏನೋ ಒಂದು ಬೇಕು ನನಗೆ. ಓಕೆ, ಸೊ ಈ ಸಮಥಿಂಗ್ ಅನ್ನೋದು ಏನು? ಇನ್ನ ಡೀಪ್ ಆಗಿ ಹೋಗ್ರಿ, ಸ್ವಲ್ಪ ಡೀಪ್ ಆಗಿ ಹೋಗ್ರಿ. ಪರ್ಸನಾಲಿಟಿ. ಓಕೆ, ಸೊ ನಾವ್ ಏನು ಇದೇ ನಾನು ಅನ್ಕೊಂತಾ ಇದ್ದೀನಿ, ನನ್ನ ಸಕ್ಸಸ್ ನನ್ನ ಜೀವನ, ನನ್ ಸುತ್ತಿರೋರು ನನ್ನನ್ನು ಐಡೆಂಟಿಫೈ ಮಾಡಬೇಕು. ಸೊ ನನ್ನ ರೆಸ್ಪೆಕ್ಟ್ ಕೊಡಬೇಕು, ನನಗೊಂದು ಕಿಂಗ್ಡಮ್ ಬೇಕು. ಓಕೆ, ಸೊ ಈ ರೀತಿಯಾದಂತ ಒಂದು ಟೆಂಪರರಿ ಒಂದು
ಇಮೇಜ್ ಅನ್ನು ಅದಕ್ಕೋಸ್ಕರ ಪರಿತಪಿಸ್ತಾ ನಾವು ಜೀವನ ಮಾಡ್ತಾ ಇದ್ವಿ, ಅದೇ ಬೇಕು ಅಂತ ಹೇಳಿ. ಓಕೆ, ಸೊ ನೀವ್ ಏನ್ ಅನ್ಕೊಂಡಿರ, ನೀವು ಈ ಶರೀರ, ಈ ಮನಸ್ಸು, ಈ ಆಲೋಚನೆಗಳು, ಈ ಎಮೋಷನ್ಸ್, ಇವೆಲ್ಲವೂ ಕೂಡ ಟೆಂಪರರಿನೇ, ಯಾವುದು ಶಾಶ್ವತ ಅಲ್ಲ. ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಟೆಂಪರರಿ ಅಂದ್ರೆ ಸ್ವಲ್ಪ ದಿನ, ಸ್ವಲ್ಪ ವರ್ಷ, ಕೆಲವು ವರ್ಷಗಳು ಇರ್ತಾವಂತಲ್ಲ. ಕಾನ್ಸ್ಟೆಂಟ್ಲಿ ಚೇಂಜಿಂಗ್, ಅದು ಪರಿವರ್ತನೆ ಆಗ್ತಾನೆ ಇದೆ. ಈ ರೀತಿ ಇವತ್ತು ನಾನು ಇಲ್ಲಿದ್ದ ಹೀಗಿದ್ದಂಗ ನಾಳೆ ಇರೋದಿಲ್ಲ. ಇನ್ನು ಫ್ಯೂ ಡೇಸ್ ಆದ್ಮೇಲೆ ಈ ಶರೀರದಲ್ಲಿ ಎಷ್ಟೋ ಬದಲಾವಣೆ. ಕಾನ್ಸ್ಟೆಂಟ್ಲಿ ನಾವು ಚೇಂಜ್ ಆಗ್ತಾನೆ ಇದ್ದೀವಿ. ಸೊ ಇಫ್ ಎವ್ರಿಥಿಂಗ್ ಅಬೌಟ್ ಮೀ ಚೇಂಜಸ್, ಹೂ ಈಸ್ ದ ಅಬ್ಸರ್ವಿಂಗ್ ದ ಚೇಂಜ್? ಈ ಆಲೋಚನೆಗಳು ಇವತ್ತು ಹೇಗಿದಾವೋ ನೆಕ್ಸ್ಟ್ ಮೂಮೆಂಟ್ ನಾಗ ಆಲೋಚನೆಗಳು ಇರ್ತಾವ? ಇಲ್ಲ. ನಮ್ ಫೀಲಿಂಗ್ಸ್ ಇವಾಗಿದೆ ಒಂದು ಫೀಲಿಂಗ್, ನೆಕ್ಸ್ಟ್ ಮೂಮೆಂಟ್ ನಾಗ ಆ ಫೀಲಿಂಗ್ ಚೇಂಜ್ ಆಗುತ್ತೆ. ಇವೆಲ್ಲವೂ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಗಮನಿಸ್ತಾ ಇರೋದು ಯಾರು? ಅದೇ ನಿಜವಾದ ನಾವು. ಸೊ ನೀವು ಕಣ್ ಮುಚ್ಚಿದಾಗ ಶ್ವಾಸವನ್ನು ಗಮನಿಸ್ತಾ ಇದ್ದೀರ, ನಿಮ್ಮ ಆಲೋಚನೆಗಳು ಬರ್ತಾ ಇದಾವೆ ಅಂತ ಹೇಳಿ ಗಮನಿಸ್ತಾ ಇದ್ದೀರ. ಸೊ ಆಲೋಚನಾ ಅನ್ನೋದು ನಿಮ್ ಮುಂದೆ ಹೋಗ್ತಾ ಇದೆ, ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರ ಧ್ಯಾನದಲ್ಲಿ. ಧ್ಯಾನಕ್ಕೆ ಕುತ್ಕೊಂಡ ತಕ್ಷಣ ಮೇಡಮ್ ಯಾವತ್ತೂ ಇಲ್ದಿದ್ದ ಆಲೋಚನೆಗಳು ಧ್ಯಾನಕ್ಕೆ ಕುಂತಾಗೆ ಬರ್ತವೆ ಅಂತ ಹೇಳ್ತೀರ. ಅಲ್ಲಿ ಏನಾಗ್ತಾ ಇದೆ, ನೀವು ಆರ್ ವಿಟ್ನೆಸ್ಸಿಂಗ್, ಸಾಕ್ಷಿಭೂತರಾಗಿ ನಿಮ್ಮ ಆಲೋಚನೆಗಳು ನೋಡ್ತಾ ಇದ್ರ. ಇಲ್ಲ ಅಂದ್ರೂ ಕೂಡ ಅವು ಬರ್ತಾನೆ ಇರ್ತವೆ. ಈಗ್ಲೂ ಕೂಡ ಕ್ಲಾಸ್ ಕೇಳ್ತಾ ಇದೆ ಅಂತ ಅಂದ್ರೆ ನಿಮ್ಮ ಒಳಗಡೆ ಎಷ್ಟೋ ಆಲೋಚನೆಗಳು ಬರ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಒಳಗೂ ಎಷ್ಟೋ ಆಲೋಚನೆಗಳು ಬಂದು ಹೋಗ್ತಾ ಇದಾವೆ. ಕಣ್ಣು ಮುಚ್ಚಿ ಕುಂತಾಗ ಆ ಆಲೋಚನೆಗಳನ್ನು ಇಲ್ಲ ಹೀಗೆ ಸಾಕ್ಷಿಭೂತರಾಗಿ ನಾವು ನೋಡ್ತೀವಿ. ಆಲೋಚನೆಗಳು ಈ ರೀತಿ ಹೋಗ್ತಾ ಇರ್ತವೆ. ಸೊ ಆ ಟೈಮ್ನಾಗ ನಮ್ಗೆ ಏನ್ ಅನಿಸ್ತೈತೆ, ಜಾಸ್ತಿ ಆಲೋಚನೆಗಳು ಬರ್ತಾ ಇದಾವೆ, ನನಗೆ ಧ್ಯಾನ ಆಗುತ್ತೋ ಇಲ್ಲ, ಆಗ್ತಾ ಇದೆಯೋ ಇಲ್ಲ ಅನ್ನೋದು ಕ್ವಶನ್ ಮಾರ್ಕ್ ಬರ್ತಾ ಇದೆ. ಬಟ್ ಅಲ್ಲಿ ಅಬ್ಸರ್ವ್ ಮಾಡ್ರಿ, ನಿಮ್ಮ ಆಲೋಚನೆ ನಿಮ್ ಮುಂದೆ ಹೋಗ್ತಾ ಇದಾವೆ. ಸೊ ಆಲೋಚನೆಗಳ ಹಿಂದೆ ನೀವು ನಿಂತು ನೀವು ನೋಡ್ತಾ ಇದ್ರ, ನೀವು ಆಲೋಚನೆಗಳಿಂದ ಸಪರೇಟ್ ಆಗಿದ್ರ. ಅದೇ ನಿಜವಾದ ನೀವು. ನಿಮ್ಮ ಒಂದು ಅಬ್ಸರ್ವೇಷನ್ ಅದೇನಿದೆ ಅಲ್ಲ, ಅದೇ ನೀವು. ಓಕೆ, ಈ ಫಾಲ್ಸ್ ಐಡೆಂಟಿಟಿ ಸಮಥಿಂಗ್ ನಾವೇನು ನಾನು ನಾನು ನನ್ನ ಎವ್ರಿಥಿಂಗ್, ನನ್ನ ಸಕ್ಸಸ್, ನನ್ನ ಸ್ಟೋರಿ ಅಂತ ಪರಿತಪಿಸ್ತಾ ಇದನ್ನಲ್ಲ, ಅದು ನಾನಲ್ಲ. ಸೊ ಐ ಆಮ್ ನಾಟ್ ದಟ್. ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನಚ ಸ್ತೋತ್ರ ಜಿಹ್ವೆ ನಚ ಪ್ರಾಣ ನೇತ್ರೆ. ಸೊ ಇವೆಲ್ಲ ಕೂಡ ಈ ಪ್ರಾಣ, ಇವೆಲ್ಲ ಮನಸ್ಸು, ದೇಹ, ಇವೆಲ್ಲವೂ ಕೂಡ ನಾವಲ್ಲ. ಸೊ ಮತ್ತೆ ನಾವ್ಯಾರು? ಅದನ್ನೆಲ್ಲ ಸಾಕ್ಷೀಭೂತರಾಗಿ ನೋಡ್ತಾ ಇರುವ ಚಿತ್ತನೆ ನಾವು. ಸಾಕ್ಷೀಭೂತವಾಗಿ ನೋಡ್ತಾ ಇರುವ ಅವೇರ್ನೆಸ್ಸೇ ನಾವು. ಸೊ ಆ ಈಗೋ ಫಾಲ್ಸ್ ಐಡೆಂಟಿಟಿನಿಂದ ಸಮಥಿಂಗ್ ನಿಂದ ನಾವು ಹೊರಗಡೆ ಬರಬೇಕು, ನಮ್ಮನ್ನ ನಾವು ಐಡೆಂಟಿಫೈ ಮಾಡಬೇಕು ಅಂದ್ರೆ ಏನ್ ಮಾಡ್ತಾ ಇದ್ವಿ? ಧ್ಯಾನಕ್ಕೆ ಕೂತ್ಕೊಂತಾ ಇದ್ವಿ. ಧ್ಯಾನದಲ್ಲಿ ಏನಾಗ್ತಾ ಇದೆ? ನಥಿಂಗ್. ಸಮಥಿಂಗ್ ನಿಂದ ನಥಿಂಗ್ ಬರ್ತೀವಿ. ಓಕೆ, ಸೊ ಇಲ್ಲಿ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಸೊ ಸಮಥಿಂಗ್, ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಆತ ಏನ್ ಮಾಡ್ತಾ ಇದ್ದಾನೆ, ಯಾವಾಗ್ಲೂ ಕೂಡ ಬ್ಯುಸಿ. ಸೊ ನೆಕ್ಸ್ಟ್ ಈ ಒಂದೇ ಒಂದು ಮೀಟಿಂಗ್ ಇದ್ರೆ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್. ಸೊ ಮೀಟಿಂಗ್ ಆದ್ಮೇಲೆ ಸೊ ಇನ್ನ ಎಷ್ಟು ಒಂದಾದ್ಮೇಲೆ ಒಂದು ತುಂಬಾ ಬ್ಯುಸಿ ಆಗಿರ್ತಾರೆ. ಸೊ ಅವರು ಒಂದು ಟೈಮ್ ನಲ್ಲಿ ಎಲ್ಲಿಗೋ ಒಂದು ಮೀಟಿಂಗ್ ಅಟೆಂಡ್ ಆಗ್ಬೇಕಂತ ಹೋಗ್ತಾ ಇರ್ತಾರೆ. ಸೊ ಮಧ್ಯ ದಾರಿನಲ್ಲಿ ಅವ್ರಿಗೆ ವಾಶ್ರೂಮ್ ಹೋಗ್ಬೇಕಿತ್ತು. ಅವರು ಇಳಿತಾರೆ, ತುಂಬಾ ಕತ್ಲ ಆಗಿರುತ್ತೆ, ರಾತ್ರಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಮೀಟಿಂಗ್ ಅಟೆಂಡ್ ಆಗ್ಬೇಕು. ತುಂಬಾ ಸ್ಪೀಡ್ ನಲ್ಲಿ ಹೋಗ್ತಾ ಇರ್ತಾರೆ. ಸೊ ತುಂಬಾ ಕತ್ಲ ಆಗಿರುತ್ತೆ. ವಾಶ್ರೂಮ್ ಹೋಗ್ಬೇಕು ಅಂತ ಕಾರ್ ಇಳಿದು ಸ್ವಲ್ಪ ಮುಂದೆ ಬರ್ತಾರೆ. ಬಂದ ತಕ್ಷಣ ಅಲ್ಲಿ ಒಂದು ತಗ್ಗಿರುತ್ತೆ, ಕಾಲ್ ಜಾರಿ ಕೆಳಗೆ ಬೀಳ್ತಾರೆ. ಬೀಳೋ ಟೈಮ್ ನಲ್ಲಿ ಅವ್ರಿಗೆ ಪಕ್ಕಕ್ಕಿರುವಂತ ಒಂದು ಮರ ಬ್ರಾಂಚ್ ಒಂದು ಸಿಗುತ್ತೆ. ಸೊ ಅದನ್ನ ಹಿಡ್ಕೊಂತಾರೆ. ಹಿಡ್ಕೊಂಡು ಅಲ್ಲಿಂದ ತುಂಬಾ ಕತ್ಲ ಇದೆ, ಅದು ಕೆಳಗಡೆ ಎಷ್ಟು ಡೆಪ್ತ್ ಇದೆ ಅಂತಾನೂ ಗೊತ್ತಿಲ್ಲ. ನೋಡಿದ್ರೆ ತುಂಬಾನೇ ಡೆಪ್ತ್ ಇದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಸೊ ಆ ಮರದ ಬ್ರಾಂಚ್ ಇಟ್ಕೊಂಡು ಹ್ಯಾಂಗ್ ಆಗಿರ್ತಾರೆ. ಸೊ ತಮ್ಮನ್ನ ಕಾಪಾಡ್ಕೋಬೇಕಂತ ಎಷ್ಟು ಪ್ರಯತ್ನ ಮಾಡ್ತಾರೆ. ಮೇಲೆ ಹತ್ತಬೇಕಂದ್ರೆ ಅದು ಕೆಳಗಡೆ ಜಾರ್ತಾ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜೋರಾಗಿ ಕೂಗ್ತಾರೆ, ನನ್ ಸೋ ಪರ್ಸನ್,
ನನ್ನ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ನಾಳೆ ನನ್ನ ಮೀಟಿಂಗ್ ಇದೆ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನನ್ನನ್ನು ಯಾರು ಕಾಪಾಡ್ರಿ ಅಂತ ತುಂಬಾನೇ ಅವರು ಕಿರ್ಚ್ತಾರೆ. ಬಟ್ ಯಾರು ಬರೋದಿಲ್ಲ, ಅಲ್ಲಿ ಯಾರೂ ಇರೋದಿಲ್ಲ. ಸೊ ಇವ್ರ ಪ್ರಯತ್ನ ಮತ್ತೆ ಮಾಡ್ತಾರೆ, ಮತ್ತೆ ಯಾರು ಬರೋದಿಲ್ಲ. ಆ ಬ್ರಾಂಚ್ ತುಂಬಾ ಕೆಳಗಡೆ ಇಳಿತಾ ಇರ್ತದೆ. ಸೊ ಅಲ್ಲಿ ಏನಾಗುತ್ತೆ, ಇದು ಯಾವುದೇ ಪ್ರಯೋಜನ ಇಲ್ಲ, ಹೇಗಿದ್ರು ಇದನ್ನ ಹಿಡ್ಕೊಂಡು ಕೂತ್ಕೊಂಡ್ರೆ ಬೆಳಿಗ್ಗೆ ಟೈಮ್ ಬರುತ್ತೆ, ಯಾರಾದ್ರೂ ಬರ್ಬೋದು, ಅಲ್ಲಿವರೆಗೂ ಸೊ ಜೋಪಾನವಾಗಿ ಹಿಡ್ಕೊಳ್ಳೋಣ ಅಂತ ಹೇಳಿ ತುಂಬಾ ಅವೇರ್ನೆಸ್ ನಿಂದ ಅದನ್ನ ಬ್ರಾಂಚ್ ನ ಹಿಡ್ಕೊಂಡು ತನ್ನನ್ನು ತಾನು ಕಾಪಾಡ್ಕೊಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಹಾಗೆ ಆ ಒಂದು ಕ್ಷಣದಲ್ಲಿ ಯಾರೂ ಇಲ್ಲ, ತನ್ನನ್ನು ತಾನು ಪರಿಚಯ ಮಾಡ್ಕೊಂತಾರೆ, ನಾನು ಸೋನ್ ಸೋ ಸೋನ್ ಸೋ ಅಂತ ಹೇಳಿ, ಯಾರೂ ಬರೋದಿಲ್ಲ. ಸೊ ಆ ಒಂದು ಕ್ಷಣದಲ್ಲಿ ಕಂಪ್ಲೀಟ್ ಆಗಿ ಝೀರೋ ಆಗ್ಬಿಡುತ್ತೆ, ಆ ಸಮಥಿಂಗ್ ನಿಂದ ನಥಿಂಗ್ ಆಗ್ಬಿಡ್ತಾರೆ. ಸೊ ಯಾವುದೇ ಆಲೋಚನೆ ಇಲ್ದಂತ ಒಂದು ಸ್ಥಿತಿಗೆ ಹೋಗ್ತಾರೆ. ಸೊ ಅವಾಗ ಅವ್ರಿಗೆ ಆಲೋಚನೆ ಬರೋದೇನು, ಅವರ ಫ್ಯಾಮಿಲಿ, ಅವರ ಹೆಂಡತಿ, ಅವ್ರ ತಾಯಿ ತೀರ್ಕೊಂಡಾಗ ಫುಲ್ ತನ್ನ ಬ್ಯುಸಿ ಶೆಡ್ಯೂಲ್ನಿಂದ ತಾಯಿ ನೋಡೋಕ್ಕಾದ್ರೂ ಕೂಡ ಅವ್ರು ಬಂದಿರೋದಿಲ್ಲ. ಸೊ ಎವ್ರಿ ಡೇ ಅವ್ರಿಗೋಸ್ಕರ ಕೆಲಸ ಮಾಡುವಂತ ಹೆಂಡತಿನ ಅವ್ರು ಯಾವತ್ತೂ ಕೇರ್ ಮಾಡೋದೇ ಇರಲಿಲ್ಲ. ಸೊ ಅವರೆಲ್ಲರೂ ಕೂಡ ಅಟ್ ಎ ಟೈಮ್ ಅವ್ರಿಗೆ ನೆನಪು ಬರ್ತಾರೆ. ಹಾಗೆ ಅವ್ರು ಇಷ್ಟು ಬಿಸ್ನೆಸ್ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಒಂದು ವ್ಯಕ್ತಿ, ಅವ್ರನ್ನ ಯಾವತ್ತೂ ಅವ್ರು ನೆನಪು ಮಾಡ್ಕೊಂಡೇ ಇರಲಿಲ್ಲ. ಈ ಟೈಮ್ನಲ್ಲಿ ಅವರೆಲ್ಲ ನೆನಪು ಬರ್ತಾರೆ. ಅಂದ್ರೆ ಒಂದು ಫಾಲ್ಸ್ ಐಡೆಂಟಿಟಿನಿಂದ ಕಂಪ್ಲೀಟ್ ಆಗಿ ತನ್ನ ನಿಜವಾದ ಅಂದ್ರೆ ತನಗೆ ಬೇಕಾಗಿರುವಂತ ಎಲ್ಲವೂ ಕೂಡ ಅವರು ಒಂದ್ಸತಿ ನೆನಪು ಮಾಡ್ಕೊಂತಾರೆ. ಸೊ ಅವರೆಲ್ಲ ಜೊತೆಗೆ ಒಂದ್ಸತಿ ಮಾತಾಡಬೇಕು ಅನ್ನೇ ಒಂದು ತಪನೆ ಬರುತ್ತೆ. ಸೊ ಅದ್ರ ಪರಿಸ್ಥಿತಿ ಹೇಗಿದೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ವರೆಗೂ ಅವ್ರು ಇರ್ತಾರೆ ಇಲ್ಲ ಗೊತ್ತಿಲ್ಲ. ಓಕೆ, ಆ ಒಜ್ಜಿ ತಡೆಯಕ್ಕಾಗ್ಲಾರ್ದೆ ಆ ಬ್ರಾಂಚ್ ಇನ್ನೂ ಕೆಳಗಿಳಿತಾ ಇರ್ತದೆ. ಆ ಬ್ರಾಂಚ್ ಆ ಟ್ರೀನಿಂದ ಯಾವಾಗ ಕಟ್ ಆಗುತ್ತೋ ಗೊತ್ತಿಲ್ಲ. ಸೊ ತುಂಬಾ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಣ್ಣಲ್ಲಿ ನೀರು ಬರ್ತವೆ, ಬಟ್ ಏನು ಮಾಡಕ್ಕಾಗೋದಿಲ್ಲ. ಆ ಪರಿಸ್ಥಿತಿನ ಕಂಪ್ಲೀಟ್ ಆಗಿ ಅವರು ಒಂದ್ಸತಿ ಅವರು ಆಕ್ಸೆಪ್ಟ್ ಮಾಡ್ಕೊಂತಾರೆ. ಆಯ್ತು, ಏನಾಗುತ್ತೋ ಗೊತ್ತಿಲ್ಲ, ಸರೆಂಡರ್ ಆಗ್ಬಿಡೋಣ ಅಂತ ಹೇಳಿ. ಸೊ ಆ ಕ್ಷಣನೇ ಆ ಬ್ರಾಂಚ್ ಪೂರ್ತಿಯಾಗಿ ಕಟ್ ಆಗಿ ಕೆಳಗೆ ಬೀಳ್ತಾರೆ. ಸೊ ಕೆಳಗೆ ಬೀಳ್ತಾ ಇದ್ರೆ ನೆಕ್ಸ್ಟ್ ಮೂಮೆಂಟೇ ಒಂದೇ ಒಂದು ಫೀಟ್ ಕೆಳಗಡೆ ಭೂಮಿ ಇರುತ್ತೆ, ಕಾಲಿಗೆ ಟಚ್ ಆಗುತ್ತೆ. ಅಂದ್ರೆ ಇಷ್ಟೊತ್ತು ಅವ್ರು ಏನ್ ಅನ್ಕೊಂಡಾರೆ, ಎಷ್ಟು ಡೆಪ್ತ್ ಇದೆಯೋ, ಎಲ್ಲಿ ಹೋಗಿ ಬೀಳ್ತೀನೋ ಏನೋ ಒಂದು ಭಯ. ಆಯ್ತು, ಇದು ಲಾಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅನ್ಕೊಂಡಿರ್ತಾರೆ. ಆ ಕ್ಷಣದಲ್ಲಿ ತಾನು ಹೇಗ್ ಜೀವನ ಮಾಡಬೇಕು ಅನ್ನೋದು ಅರಿವು ಅವಾಗ ಗೊತ್ತಾಗಿರುತ್ತೆ. ಓಕೆ, ಸೊ ಬೈ ಲಕ್ಕಿಲಿ ಅಲ್ಲಿ ಏನು ಡೆಪ್ತ್ ಇಲ್ಲ, ಸರಿ ಹೋಯ್ತು. ಅಂದ್ರೆ ನಮ್ಮ ಲೈಫ್ನಲ್ಲಿ ಅಷ್ಟೇ, ಲಾಸ್ಟ್ ಮೂಮೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಟ್ ವಿ ಆರ್ ಚೇಸಿಂಗ್ ಫಾರ್ ಸಮಥಿಂಗ್. ಯಾವುದು ಶಾಶ್ವತ ಎಲ್ಲವೋ ಅದ್ರ ಬಗ್ಗೆ ನಾವು ಚೇಸ್ ಮಾಡ್ತಾ ಹೋಗ್ತಾ ಇದೀವಿ, ಅದೇ ನಿಜ ಅನ್ಕೊಂಡಿದೀವಿ. ಸೊ ಈ ಡೇ ಟು ಡೇ ಲೈಫ್ ನಲ್ಲಿ ಕೂಡ ಬೆಳಿಗ್ಗೆ ಎಷ್ಟೋ ಕೆಲಸ ಮಾಡಿರ್ತೀವಿ, ರಾತ್ರಿ ಬಂದ ತಕ್ಷಣ ಏನಾಗ್ತಾ ಇದೆ, ಸಹಜವಾಗಿ ಈ ಫಾಲ್ಸ್ ಐಡೆಂಟಿಟಿನಿಂದ ಸ್ವಲ್ಪ ಹೊತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ ನಿದ್ರಾವಸ್ಥದಲ್ಲಿ. ನಿದ್ದೆ ಅನ್ನೋದು ಪ್ರಕೃತಿ ಕೊಟ್ಟಿರುವಂತ ವರ. ಸೊ ಆ ನಿದ್ರಾವಸ್ಥದಲ್ಲಿ ನಮ್ಗೆ ಏನಾಗ್ತಾ ಇದೆ, ಎಷ್ಟೋ ಆಲೋಚನೆಗಳಿಂದ ಸ್ವಲ್ಪ ಆಲೋಚನೆಗಳು. ಡೇ ಟು ಡೇ ಲೈಫ್ ನಲ್ಲಿ ಗೊತ್ತಲ್ಲ ಎಲ್ಲರಿಗೂ, 70 to 80,000 ಥಾಟ್ಸ್ ಇರ್ತವೆ. ನಿದ್ರಾವಸ್ಥದಲ್ಲಿ ಸಮ್ ಥಾಟ್ಸ್, ಅಷ್ಟು ಥಾಟ್ಸ್ ಇರೋದ್ರಲ್ಲ, ಕೆಲವು ಆಲೋಚನೆಗಳು ಮಾತ್ರ ಇರ್ತವೆ. ಲೈಕ್ ಕನಸುಗಳು ಬರ್ತಾ ಇರ್ತವೆ. ಸೊ ಅಲ್ಲಿ ಏನಾಗ್ತಾ ಇದೆ, ಕೆಲವು ಶೂನ್ಯ ಸ್ಥಿತಿ ರೆಡಿ ಆಗ್ತಾ ಇದೆ. ನಮ್ಮ ಐಡೆಂಟಿಟಿ, ಫಾಲ್ಸ್ ಐಡೆಂಟಿಟಿ ಏನಿರ್ತದೆ ಸ್ವಲ್ಪ ಮಟ್ಟಕ್ಕೂ ಝೀರೋ ಆಗಿದೆ. ಅಲ್ಲಿ ಹೊರಗಡೆ ಇರುವಂತ ವಿಶ್ವಶಕ್ತಿ ನಮ್ಮ ಒಳಗಡೆ ಪ್ರವಾಹವಾಗುತ್ತೆ. ನೆಕ್ಸ್ಟ್ ಡೇಗೆ ಬೇಕಾಗಿರುವಂತ ಶಕ್ತಿ ನಾವು ಪಡಿತಾ ಇದ್ದೀವಿ. ಓಕೆ, ಆ ನಿದ್ರೆ ಇಲ್ಲ ಅಂದ್ರೆ ನಮ್ಗೆ ಆಗುತ್ತಾ ಇರೋದಕ್ಕೆ? ಫುಡ್ ಇಲ್ಲ ಅಂದ್ರೆ ಒಂದು 2-3 ದಿವಸ ಇರ್ಬೋದು. ನಿದ್ದೆ ಇಲ್ಲ ಅಂತಂದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಇಲ್ಲಿ ಏನಾಗುತ್ತೆ, ನಮ್ಮ ಫಾಲ್ಸ್ ಐಡೆಂಟಿಟಿ ಸ್ವಲ್ಪ ಮಟ್ಟಿಗೆ ಜೀರೋ ಆಗಿದೆ. ಓಕೆ, ಈ ಧ್ಯಾನಾವಸ್ಥದಲ್ಲಿ ಕಂಪ್ಲೀಟ್ ಆಗಿ ಅವೇರ್ನೆಸ್ ನಿಂದ ಕಂಪ್ಲೀಟ್ ಆಗಿ ಝೀರೋ ಆದಾಗ, ಶೂನ್ಯ ಸ್ಥಿತಿಗೆ ಹೋದಾಗ ನಮ್ಮ ಶರೀರ ತನ್ನನ್ನು ತಾನು ಹೀಲ್ ಮಾಡ್ಕೊಂತ ಇದೆ. ನಮ್ಮ ಹಳೆ ಪ್ಯಾಟರ್ನ್ಸ್ ಏನಿದಾವೋ ಕಂಪ್ಲೀಟ್ ಆಗಿ ರೀಪ್ರೋಗ್ರಾಮ್ ಮಾಡ್ಕೊಂತೀವಿ. ನಿಮ್ಗೆ ಅನಾರೋಗ್ಯ ಇದೆಯಾ, ಅದನ್ನ ಹೊಸ ಪ್ಯಾಟರ್ನ್ಸ್ ನೀವು ಆರೋಗ್ಯವಾಗಿ ಮಾಡಿಕೊಳ್ಳುವಂತ ಒಂದು ಎಬಿಲಿಟಿ ನಮ್ಮ ಒಳಗಡೆ ಬರ್ತಾ ಇದೆ. ಸಮಥಿಂಗ್ ಟು ನಥಿಂಗ್ ಬಂದಾಗ
ನೀವೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ನಮ್ಮಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಓಕೆ, ಈ ನಥಿಂಗ್ ಸ್ಪೆಷಾಲಿಟಿ ಏನು ನಥಿಂಗ್ ಅಂತ ಅಂದ್ರೆ ಏನು ಇಲ್ಲದಂತ ಒಂದು ಸ್ಥಿತಿ. ದ ಸ್ಟೇಟ್ ಆಫ್ ನೇತಿ ಅಂದ್ರೆ ನಾಟ್ ದಿಸ್, ಐ ಆಮ್ ನಾಟ್ ದಿಸ್, ಐ ಆಮ್ ನಾಟ್ ದಿಸ್. ಸೊ ಐ ಆಮ್ ನಾಟ್ ದಿಸ್ ಬಾಡಿ, ನೆಗೆಟಿಂಗ್ ಎವ್ರಿಥಿಂಗ್. ಪ್ರತಿಯೊಂದನ್ನು ಇದು ಅಲ್ಲ, ನಾನಲ್ಲ ಅಂತ ಅನ್ಕೊಳ್ಳೋದು. ಸೊ ಐ ಆಮ್ ನಾಟ್ ದಿಸ್ ಬಾಡಿ. ಫಸ್ಟ್ ಏನು ಸಮಥಿಂಗ್ ಅಂದ್ರೆ ಐ ಆಮ್ ದಿಸ್ ಬಾಡಿ, ಐ ಆಮ್ ದಿಸ್ ಥಾಟ್ಸ್, ಐ ಆಮ್ ದಿಸ್ ಎಮೋಷನ್ಸ್ ಅಂತ ಇಟ್ಕೊಂಡಿದೀವಿ. ಇಲ್ಲಿ ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ನಾಟ್ ದಿಸ್ ಥಾಟ್ಸ್, ಐ ಆಮ್ ನಾಟ್ ದೀಸ್ ಎಮೋಷನ್ಸ್, ಐ ಆಮ್ ನಾಟ್ ದಿಸ್ ರೋಲ್ಸ್, ಐ ಆಮ್ ನಾಟ್ ವೈಫ್, ಮದರ್ ಆರ್ ಡಾಟರ್. ಸೊ ಐ ಆಮ್ ನಾಟ್ ಡಿಸೈರ್ಸ್, ನನಗೆ ಏನ್ ಕೋರಿಕೆಗಳಿದಾವಲ್ಲ ಅವೆಲ್ಲವೂ ಕೂಡ ನಾನಲ್ಲ. ಸೊ ಈ ಒಂದು ಸ್ಥಿತಿ ಏನಿರುತ್ತೆ, ದ ಸ್ಟೇಜ್ ಫೀಲ್ ಲೈಕ್ ಎಂಟಿ, ಶೂನ್ಯ, ಖಾಲಿ ಅಲ್ಲ, ಎಂಟಿ, ಶೂನ್ಯ, ಶೂನ್ಯ ಅಂತ ಹೇಳ್ಬೇಕು. ಈ ನಥಿಂಗ್ ನಲ್ಲಿ ಏನಾಗ್ತಾ ಇದೆ, ಶೂನ್ಯ ಸ್ಥಿತಿಗೆ ಹೋಗ್ತಾ ಇದೀವಿ, ಆರ್ ಸೈಲೆನ್ಸ್, ಕಂಪ್ಲೀಟ್ ಮೌನದಲ್ಲಿ ಇರ್ತೀವಿ. ಸೊ ಇದು ನಥಿಂಗ್ ಅಂದ್ರೆ ಡಿಪ್ರೆಷನ್ ಅಲ್ಲ, ನಾನು ಏನು ಅಲ್ಲ ಅನ್ನೋ ಒಂದು ಡಿಪ್ರೆಷನ್ಗೆ ಹೋಗ್ತೀವಲ್ಲ ಅದಲ್ಲ. ಸೊ ಶೂನ್ಯ. ಸೊ ಇಡೀ ವಿಶ್ವ ಹೇಗಿದೆ, ಶೂನ್ಯದಲ್ಲೇ ಇದೆ ಅಲ್ವಾ, ಶೂನ್ಯ ಸ್ಥಿತಿನಲ್ಲೇ ಇದೆ ಅಲ್ವಾ. ಆ ಶೂನ್ಯದಿಂದನೇ ಎಲ್ಲ ಇವೆಲ್ಲ ಉದ್ಭವ ಆಗಿದ್ದು ಹಿರಣ್ಯ ಗರ್ಭ ಅಂತ ಹೇಳ್ತೀವಿ. ಸೊ ಹಿರಣ್ಯ ಗರ್ಭ ಕಾನ್ಶಿಯಸ್ ಅಂತ ಹೇಳ್ತೀವಿ. ಬ್ರಹ್ಮ, ವಿಷ್ಣು ಇವರೆಲ್ಲರೂ ಕೂಡ ಆ ಹಿರಣ್ಯ ಗರ್ಭದಿಂದನೇ ಉದ್ಭವ ಆಗಿದ್ದಾರೆ. ಸೊ ಆ ಶೂನ್ಯ ಸ್ಥಿತಿಗೆ, ಆ ಸ್ಥಿತಿಗೆ ನಾವು ಹೋಗ್ತಾ ಇದೀವಿ. ಎಲ್ಲವೂ ಇರುವಂತ ಸ್ಥಿತಿ ಶೂನ್ಯ ಅಂದ್ರೆ ನಾನು ಏನೂ ಅಲ್ಲ. ನಾವು ಅನ್ಕೊಂತೀವಲ್ಲ ಡಿಪ್ರೆಷನ್ ಹೋಗೋ ಸ್ಥಿತಿ, ಅದಲ್ಲ. ದ ಸ್ಟೇಜ್ ಫೀಲ್ ಲೈಕ್ ಎಂಟಿ ಆರ್ ಸೈಲೆನ್ಸ್ ಇಟ್ ಈಸ್ ಎಟರ್ನಲ್, ಇದೇ ಶಾಶ್ವತ. ಸೊ ನಥಿಂಗ್ ಇಸ್ ನಾಟ್ ಡಿಪ್ರೆಷನ್. ಸೊ ಈ ಒಂದು ಅವೇರ್ನೆಸ್ ಏನು ಅಂತಂದ್ರೆ ಇಟ್ ಈಸ್ ವಿತೌಟ್ ಐಡೆಂಟಿಟಿ. ನಾನಿದ್ದೀನಿ, ನನ್ನ ಇರುವಿಕೆ ಇದೆ. ಹೇಗಿದೆ, ನಾನೇ ಎವ್ರಿಥಿಂಗ್, ನನ್ನದು, ನಾನು ಅನ್ನೋ ಒಂದು ಫಾಲ್ಸ್ ಐಡೆಂಟಿಟಿ ಇಲ್ದಂತ ಒಂದು ಸ್ಥಿತಿ. ಅರ್ಥ ಆಗ್ತಾ ಇದೆ? ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಸಮಥಿಂಗ್ ಡ್ರಾಪ್ಸ್. ನಾನು ಏನ್ ಅನ್ಕೊಂತೀನಿ ಅದನ್ನೆಲ್ಲ ಕೂಡ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಟೀನಿ ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ, ಸೈಲೆನ್ಸ್ ಅಪಿಯರ್. ದಿಸ್ ಈಸ್ ದ ಮೇನ್ ಡೋರ್ವೇ ಟು ಮೆಡಿಟೇಷನ್. ಇಲ್ಲಿನಿಂದನೇ ಮೆಡಿಟೇಷನ್ ಅನ್ನೋ ಹಾದಿ ಶುರುವಾಗುತ್ತೆ. ಸೊ ಸಮಥಿಂಗ್, ನಥಿಂಗ್. ಓಕೆ, ಸೊ ವಿ ಆರ್ ನಾಟ್ ಸಮಥಿಂಗ್, ಸೊ ವಿ ಆರ್ ನಥಿಂಗ್ ಅಂತ ಹೇಳ್ತಾ ಇದ್ದೇನೆ. ಸೊ ದೆನ್ ಆ ನಥಿಂಗ್ನೆಸ್ ಅನ್ನೋದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು? ಸೊ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ, ಶಿವೋಹಂ, ಶಿವ ಅಂದ್ರೆ ನಾವೇ. ಆ ಶಿವ ತತ್ವವನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ಎವ್ರಿಥಿಂಗ್ ಈಸ್ ಶಿವ ಕಾನ್ಶಿಯಸ್ನೆಸ್. ಅಲ್ಲಿರೋದೇ ಶಿವ, ಆ ಚೈತನ್ಯನೇ ಶಿವೋಹಂ. ಶಿವೋಹಂ, ನಾವೇ ಶಿವ. ಯಾವಾಗ ಆ ನಥಿಂಗ್ ನಿಂದ ಸ್ಟಾರ್ಟ್ ಆಗುತ್ತೆ ಆ ಶಿವೋಹಂ ಅನ್ನೋದು, ನಥಿಂಗ್ ನಲ್ಲೇ ನಮ್ಮನ್ನು ನಾವು ಐಡೆಂಟಿಫೈ ಮಾಡ್ತೇವೆ. ದಟ್ ಈಸ್ ದ ಫೈನಲ್ ಲೈನ್. ಚಿದಾನಂದ ರೂಪಂ ಶಿವೋಹಂ, ಐ ಆಮ್ ಪ್ಯೂರ್ ಕಾನ್ಶಿಯಸ್ನೆಸ್, ಐ ಆಮ್ ಪ್ಯೂರ್ ಬ್ಲಿಸ್. ಆ ಆನಂದ ಏನಿದೆ ಅದೆಲ್ಲ ಬ್ಲಿಸ್, ಅದೇ ಪರಮಾನಂದ ಸ್ಥಿತಿ, ಅದೇ ನಾವಾಗ್ತೀವಿ. ದಟ್ ಈಸ್ ಶಿವ. ಸೊ ಇಲ್ಲೇ ನಮ್ಮನ್ನು ನಾವು ಡಿಸ್ಕವರ್ ಮಾಡ್ಕೋಬೇಕು. ನಿಜವಾದ ಅಸ್ತಿತ್ವವನ್ನು ಈ ಶೂನ್ಯ ಸ್ಥಿತಿನಲ್ಲೇ ನಾವು ಡಿಸ್ಕವರ್ ಮಾಡ್ಕೋಬೇಕು. ಸೊ ನಾವೊಂದು ಮನೆಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಫಸ್ಟ್ ಇರೋರ್ನು ಖಾಲಿ ಮಾಡಿಸ್ಬೇಕು. ಸೊ ಅವಾಗ ಅಲ್ಲಿ ಮನೆಗೆ ಹೋಗ್ತೀವಿ ನಾವು. ಸೊ ಫಸ್ಟ್ ಅಲ್ಲಿರೋರ್ನು ತೆಗಿಬೇಕು. ಅಂಡ್ ಸಮಥಿಂಗ್ ಇದೆ, ಅದನ್ನ ತೆಗೆದ್ರೆ ಖಾಲಿ ಆಗುತ್ತೆ. ಸೊ ಅವಾಗ ನಾವು ಆಕ್ಯುಪೈ ಮಾಡ್ತೀವಿ. ಓಕೆ, ಅಲ್ಲಿ ನಿಜವಾಗಿ ಏನು ನಮ್ಮ ನಿಜವಾದ ಅಸ್ತಿತ್ವವನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಯಾವ್ದಾದ ಅಸ್ತಿತ್ವ? ಸೊ ಐ ಆಮ್ ನಾಟ್ ಲಿಮಿಟೆಡ್, ಸೊ ಐ ಆಮ್ ನಾಟ್ ಸಪರೇಟೆಡ್, ಐ ಆಮ್ ನಾಟ್ ಸ್ಮಾಲ್. ನಾನು ಇಷ್ಟೇ. ಏನಿವೆಲ್ಲ ಲಿಮಿಟೇಷನ್ಸ್ ಇದಾವಲ್ಲ ನಮ್ಮ ಮೈಂಡ್ ನಲ್ಲಿ, ಅವೆಲ್ಲವೂ ಕೂಡ ಬಿಟ್ಟು
ಸೊ ಬಿಯಾಂಡ್ ದಟ್ ಹೋಗ್ತೀವಿ. ಸೊ ಐ ಆಮ್ ಅನ್ಲಿಮಿಟೆಡ್. ಸೊ ನಾನು ಅನ್ನೋದು ಎಷ್ಟು ವಿಶಾಲವಾಗಿದೆ ಅಂತಂದ್ರೆ, ಆ ಯೂನಿವರ್ಸ್ ಎಷ್ಟು ವಿಶಾಲವಾಗಿದೆಯೋ, ನಮ್ಮ ಒಳಗ್ ಕೂಡ ನಮ್ಮ ನಿಜವಾದ ಅಸ್ತಿತ್ವ ಏನಿದೆಯೋ ಅಷ್ಟೇ ವಿಶಾಲವಾಗಿದೆ. ಸೊ ಐ ಆಮ್ ದಟ್. ಐ ಆಮ್ ನಾಟ್ ಲಿಮಿಟೆಡ್ ಹಿಯರ್. ನಾನು ಇಷ್ಟೇ ಅಂತ ನಾನು ಅನ್ಕೊಂತಾ ಇಲ್ಲ. ಸೊ ಎವ್ರಿಥಿಂಗ್, ಐ ಆಮ್ ಎವ್ರಿಥಿಂಗ್. ಐ ಆಮ್ ಎವ್ರಿವೇರ್. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ಸೊ ಎವ್ರಿಥಿಂಗ್ ಇಲ್ಲಿ ಶುರುವಾಗುತ್ತೆ. ಸಮಥಿಂಗ್, ನಥಿಂಗ್ ಅಂಡ್ ಎವ್ರಿಥಿಂಗ್. ಸಮಥಿಂಗ್ ಅನ್ನೋದು ತೆಗೆದು ಬಿಟ್ಟಾಗ, ಫಾಲ್ಸ್ ಐಡೆಂಟಿಟಿ ರಿಮೂವ್ ಆದಾಗ, ಒಂದು ಶೂನ್ಯ ಸ್ಥಿತಿಗೆ ಹೋದಾಗ ಐ ವಿಲ್ ಬಿಕಮ್ ಎವ್ರಿಥಿಂಗ್. ಸೊ ಇನ್ನು 1000 Seeds of Joy ಪುಸ್ತಕದಲ್ಲಿ ಆನಂದ್ ಕರುಣೇಶಿ ಅವರು ಹೇಳ್ತಾರೆ, ಅಲ್ಲಿ ಸರಸ್ವತಿ ಮಾತೆಗೆ, ಆನಂದ್ ಕರುಣೇಶಿ ಅವರಿಗೆ, ಆತರ್ಗೆ ನಡೆದಿರುವಂತ ಸಂಭಾಷಣೆ. ಅಲ್ಲಿ ಬ್ರಹ್ಮ, ನಾವು ಹೇಳ್ತೀವಿ ಬ್ರಹ್ಮ ಲೋಕಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿ, ಹೌದಾ? ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸರಸ್ವತಿ ಮಾತಾ ಬ್ರಹ್ಮ ಯಾವುದೇ ಲೋಕವನ್ನು ಸೃಷ್ಟಿ ಮಾಡಬೇಕು ಅಂದಾಗ ಸರಸ್ವತಿ ಮಾತೆ ಹೇಳ್ತಾರಂತೆ. ಅವಾಗ ಸರಸ್ವತಿ ಮಾತಾ ಹೇಗೆ ಸೃಷ್ಟಿ ಮಾಡ್ತಾರೆ ಅಂದ್ರೆ, ಸರಸ್ವತಿ ಮಾತಾ ಅಲ್ಲಿವರೆಗೂ ಧ್ಯಾನ ಸ್ಥಿತಿನಲ್ಲೇ ಇರ್ತಾರೆ. ಅಲ್ಲಿಂದ ಹೊರಗಡೆ ಬಂದು ಒಂದು ಆಲೋಚನೆ ಮೂಲಕ ಅದನ್ನ ಸೃಷ್ಟಿ ಮಾಡ್ತಾರೆ, ಲೋಕವನ್ನು ಸೃಷ್ಟಿ ಮಾಡ್ತಾರ. ನೋಡಿ, ಒಂದು ಆಲೋಚನೆ ಮೂಲಕ ಒಂದು ಸೃಷ್ಟಿ ಆಗುತ್ತೆ, ಒಂದು ಲೋಕವೇ ಸೃಷ್ಟಿ ಆಗುತ್ತೆ. ಬಟ್ ನಾವೇನ್ ಮಾಡ್ತೇವೆ, ನಾವು ಮಾಡ್ತಾ ಇರೋ ಪ್ರತಿಯೊಂದು ಆಲೋಚನೆಯಿಂದನೂ ಸೃಷ್ಟಿ ಆಗ್ತದೆ. ಈ ಪ್ರಸ್ತುತ ನಾವ್ ಏನೇನು ಫೇಸ್ ಮಾಡ್ತಾ ಇದ್ವೋ ಅವೆಲ್ಲವೂ ಕೂಡ ನಾವು ಸೃಷ್ಟಿ ಮಾಡ್ಕೊಂಡಿರೋದೆ. ಸೊ ನಾವು ಸೃಷ್ಟಿ ಮಾಡುವಂತ ಒಂದು ಶಕ್ತಿಯನ್ನು ಎಷ್ಟು ಆಲೋಚನೆಗಳಿಂದ ನಾವು ವೇಸ್ಟ್ ಮಾಡ್ಕೊಂತ ಇದ್ದೀವಿ. ಅವ್ರೇನ್ ಮಾಡ್ತಾ ಇದ್ದಾರೆ ದೇವತರು? ಅವ್ರು ಹೇಳ್ತಾರೆ, ಸೊ ನಾವೆಲ್ಲ ಕೂಡ ನಿಮ್ ತರನೇ ನಾವೆಲ್ಲ ಅಸೆಂಡ್ ಆಗಿ ಇಲ್ಲಿಗೆ ಬಂದಿದ್ವಿ. ನೀವು ಅಸೆಂಡ್ ಆಗ್ಬೇಕಂದ್ರೆ ನಾವೆಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ರೆಡಿ ಆಗಿದ್ದೀವಿ ಅಂದ್ರೆ ಇಲ್ಲಿ ಯೋಚನೆ ಮಾಡ್ರಿ. ಸೊ 1000 Seeds of Joy, ಆ ಸರಸ್ವತಿ ಮಾತೆ ಏನ್ ಹೇಳ್ತಾರೆ, ಆ ಶೂನ್ಯ ಸ್ಥಿತಿನಿಂದ ಹೊರಗಡೆ ಬಂದು ಅವ್ರಿಗೆ ಬೇಕಾಗಿರುವಂತ ಒಂದು ಆಲೋಚನೆ ಬಿಡುಗಡೆ ಮಾಡಿ ಒಂದು ಸೃಷ್ಟಿಯನ್ನು ಮಾಡ್ತಾರೆ, ಮತ್ತೆ ಅದೇ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿವರೆಗೂ ಅವರು ಎವ್ರಿಥಿಂಗ್ ಆಗಿದ್ದಾರೆ. ಇದು ಅರ್ಥ ಆಗ್ತದೆ? ಸಮಥಿಂಗ್, ನಥಿಂಗ್ ಅಂಡ್ ಎವ್ರಿಥಿಂಗ್. ಇನ್ನ ಸಿಂಪಲ್ ಆಗಿ ನೀವು ಹೇಳ್ಬೇಕು ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಓಕೆ, ಸೊ ಒಂದು ಆಪಲ್ ಇದೆ. ಸೊ ಆಪಲ್ ನೋಡಕ್ಕೆ ಕಲರ್, ಸ್ಟ್ರಕ್ಚರ್, ಎವ್ರಿಥಿಂಗ್ ಇಟ್ ಇಸ್ ದೇರ್. ಓಕೆನಾ? ಒಂದು ಟೇಸ್ಟ್ ಇದೆ. ಓಕೆ, ಅದನ್ನ ಕಟ್ ಮಾಡಿಕೊಂಡು ಪೀಸಸ್ ಮಾಡಿ ನಾವು ತಿಂತೀವಿ. ಇದು ಸಮಥಿಂಗ್. ಆಪಲ್ ನಿಮ್ಗೆ ಕಾಣಿಸ್ತಾ ಇದೆ ನೋಡಕ್ಕೆ, ಕಲರ್, ಸ್ಟ್ರಕ್ಚರ್ ಎಲ್ಲ ಇದೆ, ಅದು ಆಪಲ್ ಅದು ಸಮಥಿಂಗ್. ಓಕೆ, ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ, ನಿಮ್ ಮುಂದೆ ಕಾಣಿಸ್ತಾ ಇದೆ ಅಂತ ಅನ್ಕೊಡ್ರಿ. ಅದನ್ನ ತಿಂದಿರಾ, ತಿಂದ್ಮೇಲೆ ಅದು ಏನಾಗುತ್ತೆ? ನಥಿಂಗ್ ಆಗುತ್ತೆ, ಹೌದಾ? ಸೊ ನಥಿಂಗ್ ಅಂದ್ರೆ ಅದು ಇಲ್ಲ, ನಿಮ್ ಒಳಗಡೆ ಇಲ್ಲ, ಅದು ನಿಮ್ ದೇಹದಲ್ಲಿ ಇಲ್ಲ ಅಂತ ಹೇಳ್ತೀರಾ. ಒಳಗಡೆ ಅದು ಎನರ್ಜಿ ಆಗಿ ಹೋಗಿ ನಿಮ್ ಬಾಡಿ ಸೆಲ್ಸ್ ಒಳಗಡೆ ಕನೆಕ್ಟ್ ಆಗಿದೆ. ಈಗ ನಥಿಂಗ್ ಅಂತಂದ್ರೆ ಒಪ್ಕೊಂತೀರಾ? ಆ ಸಮಥಿಂಗ್ ಏನಾಗಿದೆ? ನಥಿಂಗ್ ಆಗಿದೆ. ಈಗ ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾವ ರೂಪದಲ್ಲಿ ಇದೆ? ನಮ್ ಬಾಡಿನಲ್ಲಿ ಎನರ್ಜಿ ರೂಪದಲ್ಲಿ ಇದೆ. ಸೊ ಸಮಥಿಂಗ್, ಆಪಲ್ ನಿಮ್ಗೆ ಕಾಣಿಸ್ತಾ ಇರುವ ಆಪಲ್ ಸಮಥಿಂಗ್, ನಥಿಂಗ್ ಆಗಿದೆ. ನಥಿಂಗ್ ಆಗಿ ಎವ್ರಿಥಿಂಗ್ ಆಗಿದೆ. ಸೊ ಫಸ್ಟ್ ನಾವ್ ಏನ್ ಮಾಡ್ತೀವಿ? ವಿ ಥಿಂಕ್ ದಟ್ ವಿ ಆರ್ ಸಮಥಿಂಗ್. ಧ್ಯಾನದಲ್ಲಿ ನಮ್ಮನ್ನ ನಾವು ಡಿಸ್ಕವರ್ ಮಾಡ್ಕೊಂತೀವಿ ಆಸ್ ವಿ ಆರ್ ನಥಿಂಗ್. ಸೊ ಫೈನಲಿ ವಿ ಆರ್ ರಿಯಲೈಸಿಂಗ್ ವಿ ಆರ್ ಎವ್ರಿಥಿಂಗ್. ಸೊ ಇಲ್ಲಿ ಏನಾಗುತ್ತೆ? ಯಾಕೆ ಇವೆಲ್ಲ ತಿಳ್ಕೋಬೇಕು? ಈ ಸಮಥಿಂಗ್ ಅಂತ ಇದ್ದಾಗ ಏನಾಗುತ್ತೆ? ಎವ್ರಿಥಿಂಗ್ ಆದಾಗ ಏನಾಗುತ್ತೆ? ಸೊ ಸಮಥಿಂಗ್ ಇದ್ದಾಗ ನಾವು ಡ್ಯುವಾಲಿಟಿನಾಗ ಇರ್ತೀವಿ. ಕಷ್ಟ, ಸುಖ, ಭಯ, ಆತಂಕ, ಅನಾರೋಗ್ಯ, ಇದ್ರಾಗೆ ಲಿಮಿಟೇಷನ್ ಆಗಿರುತ್ತೆ. ಅದಕ್ಕೆ ನಾವು ಅನುಭವಿಸ್ತಾ ಇದೀವಿ. ವಿ ಆರ್ ಸಮಥಿಂಗ್ ಸಮಥಿಂಗ್ ಅಂತ ಇಟ್ಕೊಂಡಿವಿ. ಇಲ್ಲಿನಿಂದ ನಮ್ ಚೈತನ್ಯ ಶಕ್ತಿ,
ನಮ್ಮ ಅವೇರ್ನೆಸ್ ಶಿಫ್ಟ್ ಆಗ್ಬೇಕು. ಈ ಸಮಥಿಂಗ್ ನಾನಲ್ಲ, ಆ ಎವ್ರಿಥಿಂಗ್, ನನ್ನ ಒಳಗಡೆ ಇರುವಂತ ಎವ್ರಿಥಿಂಗ್ಗೆ ನಾನು, ಆ ಶೂನ್ಯ ಸ್ಥಿತಿಗೆ ಹೋಗಿ ಈ ಸಮಥಿಂಗ್ ಅನ್ನೋದು ನಮ್ಮ ಒಳಗಡೆನಿಂದ ಡಿಲೀಟ್ ಮಾಡಿದಾಗ ನಥಿಂಗ್ ಆಗುತ್ತೆ. ನಥಿಂಗ್ಗೆ ಎವ್ರಿಥಿಂಗ್. ಒಳಗಡೆ ಇರುವ ಆ ಚೈತನ್ಯನೇ ನಿಜವಾದ ನಾವು. ಇನ್ನು ನೀಟಾಗಿ ನಿಮ್ಗೆ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಶರೀರದಲ್ಲಿ ಅವಯವಗಳಿದಾವ, ಆರ್ಗನ್ಸ್ ಇದಾವ. ಸೊ ಆರ್ಗನ್ಸ್, ಸೊ ಈ ಆಲ್ ದೀಸ್ ಆರ್ಗನ್ಸ್ ಆರ್ ಮೇಡ್ ಅಪ್ ಆಫ್ ಟಿಶ್ಯೂಸ್. ಹೌದಾ? ರಕ್ತ ಕಣಗಳಿಂದ ಇದು ನಿರ್ಮಾಣ ಆಗುತ್ತೆ. ಇನ್ನು ಡೀಪ್ ಆಗಿ ಹೋಗ್ರಿ, ಪರಮಾಣುಗಳಿರ್ತವೆ. ಸೊ ಆ ಪರಮಾಣುಗಳು ಹೇಗಿದಾವೆ? ನ್ಯೂಕ್ಲಿಯಸ್ ಇದೆ, ಅದ್ರ ಸುತ್ತು ಎಲೆಕ್ಟ್ರಾನ್ಸ್ ರೊಟೇಟ್ ಆಗ್ತಾ ಇದಾವೆ. ಆ ಎಲೆಕ್ಟ್ರಾನ್ಗೆ ನ್ಯೂಟ್ರಾನ್ ಮಧ್ಯೆ ಏನಿದೆ? ಸ್ಪೇಸ್ ಇದೆ. ಎಷ್ಟು ಸೆಲ್ಸ್ ಇದಾವೆ, ಎಷ್ಟು ಸ್ಪೇಸ್ ಇದೆ, ಎಷ್ಟು ಶಕ್ತಿ ಇದೆ, ಆ ಸ್ಪೇಸೇ ಶಕ್ತಿ, ಚೈತನ್ಯ. ಇಡೀ ಶರೀರ ಎಲ್ಲ ಚೈತನ್ಯದಿಂದ ತುಂಬಿದೆ, ಅದೇ ನಾವು. ಬಟ್ ಈ ಆರ್ಗಾನ್ಸ್ ಇನ್ನು ಡೀಪ್ ಒಳಗಡೆ ಹೋದ್ರೆ ಒಂದು ಚೈತನ್ಯ ಶಕ್ತಿ ಇದೆ. ಸೊ ವಿ ಆರ್ ದಟ್ ಎವ್ರಿಥಿಂಗ್. ಓಕೆ, ಸೊ ಈ ಪ್ಯೂರ್ ಕಾನ್ಶಿಯಸ್ ನಲ್ಲಿದ್ದಾಗ ಒಂದು ಪರಮಾನಂದ ಸ್ಥಿತಿನಿ ನಾವು ಅನುಭವಿಸ್ತೀವಿ. ಅದೇ ಸಮಥಿಂಗ್ ಅಂತ ಇದ್ರೆ ಅನಾರೋಗ್ಯ ಇರುತ್ತೆ, ಭಯ, ಆತಂಕ, ಎವ್ರಿಥಿಂಗ್ ಇದೆ. ಸೊ ದೀಸ್ ಆರ್ ಆಲ್ ಲರ್ನಿಂಗ್ಸ್. ಅದೇ ನಾವಾಗಬಾರ್ದು, ಅದನ್ನಿಂದ ಕಲ್ತ್ಕೋಬೇಕು. ಓಕೆ, ಆ ಸಮಥಿಂಗ್ ಅಂದ್ರೇನು? ಈಗೋ, ನಾನು ಅನ್ನೋ ಒಂದು ಐಡೆಂಟಿಟಿ, ಇದೇ ನಾನು ಅನ್ನೋ ಒಂದು ಮಾಯ. ಸೊ ನಥಿಂಗ್, ಸೈಲೆನ್ಸ್. ಸೊ ಎವ್ರಿಥಿಂಗ್ ಅಂದ್ರೆ ಅವೇರ್ನೆಸ್. ಆ ಚೈತನ್ಯನೇ ನಾನು ಅಂತ ಹೇಳೋದು ಎವ್ರಿಥಿಂಗ್. ಸೊ ಈ ಪ್ರಾಕ್ಟಿಕಲ್ ನಾವು ಇದು ಡೇ ಟು ಡೇ ಲೈಫ್ ನಲ್ಲಿ ನಾವು ಅಪ್ಲಿಕೇಶನ್ ಮಾಡ್ಕೊಂಡಾಗ, ಹೇಳಿದ್ನಲ್ಲ ಸರಸ್ವತಿ ಮಾತಾ ಒಂದು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿ, ಹಾಗೆ ನಮ್ಮ ಜೀವನದಲ್ಲಿ ನಮ್ಗೆ ಏನೇನ್ ಬೇಕೋ ಅವೆಲ್ಲವನ್ನು ಸೃಷ್ಟಿ ಮಾಡ್ಕೋಬಹುದು. ಆ ಎವ್ರಿಥಿಂಗ್ ನಾವು ಅನ್ನೇ ಐಡೆಂಟಿಫೈ ಬಂದಾಗ, ಇಲ್ಲ ಸಮಥಿಂಗ್ಗೆ ನಾನು ಅಂತ ಅನ್ಕೊಂಡಾಗ ಅಲ್ಲಿ ಡ್ಯುವಾಲಿಟಿ ಇರುತ್ತೆ, ದ್ವಂದ್ವತ್ವ ಸ್ಥಿತಿ ಇರುತ್ತೆ. ಓಕೆ, ಸೊ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗಿರ್ಬೇಕು ಅಂತಂದ್ರೆ, ಧ್ಯಾನ ಸ್ಥಿತಿನಲ್ಲಿ ಅಲ್ಲ, ಬೇರೆ ಎಲ್ಲಾ ಸ್ಥಿತಿನಲ್ಲಿ ಕೂಡ ನೀವು ಆ ಚೈತನ್ಯ ದೃಷ್ಟಿನಿಂದನೇ ನೋಡ್ತಾ ಹೋಗ್ಬೇಕು. ಡೋಂಟ್ ಓವರ್ ಐಡೆಂಟಿಫೈ ವಿತ್ ಪ್ರಾಬ್ಲಮ್ಸ್. ಪತ್ರಿ ಸರ್ ಹೇಳ್ತಾರೆ, ಇದೇ ಪ್ರಾಬ್ಲಮ್ಸೇ ನಾವು, ಇದೇ ನಾವು ಅನ್ಕೊಂಡು ಜೀವನ ಮಾಡಬೇಡ್ರಿ. ಇದು ನಾನಲ್ಲ, ಇದು ಒಂದು ಅನುಭವ ಅಷ್ಟೇ. ಅನಾರೋಗ್ಯ ಬಂದಿದೆ, ಒಂದು ಎಕ್ಸ್ಪೀರಿಯನ್ಸ್. ಪತ್ರಿ ಸರ್ ಹೇಳ್ತಾರೆ, ನೋ ಪ್ರಾಬ್ಲಮ್ ಕಾನ್ಶಿಯಸ್. ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಸೇ ನೋ ಪ್ರಾಬ್ಲಮ್. ಯಾವ್ದಾದ್ರೂ ಬರ್ಲಿ ಸಮಸ್ಯೆ, ಅವಾಗ ಓಕೆ, ನೋ ಪ್ರಾಬ್ಲಮ್. ಆ ನೋ ಪ್ರಾಬ್ಲಮ್ ಕಾನ್ಶಿಯಸ್ ನಲ್ಲಿ ನಾವು ಜೀವನ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್, ಅಬ್ಸರ್ವ್ ಬಿಫೋರ್ ರಿಯಾಕ್ಟಿಂಗ್. ಯಾವುದೇ ರಿಯಾಕ್ಷನ್ ಕೊಡಬೇಕಾದ್ರೆ ನಿಮ್ಮನ್ನು ನೀವು ಪರಿಶೀಲನೆ ಮಾಡ್ಕೊಳ್ರಿ, ನಾನು ಏನ್ ಮಾಡ್ತಾ ಇದ್ದೀನಿ. ಸೊ ಆ ಅಬ್ಸರ್ವೇಷನ್ ಬಂದಾಗ ಆ ಪರಿಸ್ಥಿತಿಗೆ ನಿಮಗೆ ಮಧ್ಯ ಗ್ಯಾಪ್ ಆಗುತ್ತೆ. ಆ ಪರಿಸ್ಥಿತಿಯನ್ನು ನೀವು ನೋಡ್ತೀರ, ಸಾಕ್ಷಿಭೂತರಾಗಿ ನೋಡ್ತೀರ. ಅವಾಗ ಏನಾಗುತ್ತೆ, ಚಿಕ್ಕ ಚಿಕ್ಕ ಪ್ರಾಕ್ಟೀಸ್ ಡೇ ಟು ಡೇ ಲೈಫ್ ನಲ್ಲಿ ಮಾಡಿದಾಗ, ಸೊ ವಿ ಆರ್ ಲಿವಿಂಗ್ ಕಂಪ್ಲೀಟ್ಲಿ ವಿತ್ ಅವೇರ್ನೆಸ್. ಓಕೆ, ಕಂಪ್ಲೀಟ್ ಅವೇರ್ನೆಸ್ ನಿಂದ ನಾವು ಜೀವನ ಮಾಡ್ತೀವಿ. ಓಕೆ, ಸೊ ಯು ಆರ್ ನಾಟ್ ದ ವೇವ್ ಟ್ರೈಂಗ್ ಟು ಮರ್ಜ್ ಇನ್ ದ ಓಷನ್. ಸೊ ನಾವು ಸಮುದ್ರದ ಅಲೆಗಳು ಹೊರಗಡೆ ಹೇಗೆ ಹೊರಗೆ ಬರ್ತಾ ಇರ್ತವಲ್ಲ, ಎಷ್ಟೋ ಸೌಂಡ್ ಮಾಡ್ಕೊಂಡು ಬರ್ತಾ ಇರ್ತವೆ. ಸೊ ಅವು ನಾವಲ್ಲ. ದ ಓಷನ್ ಅಪರಿಂಗ್ ಆಸ್ ಅ ವೇವ್. ಆ ಸಮುದ್ರನೇ ನಮ್ಗೆ ಹೆಂಗ್ ಕಾಣಿಸ್ತಾ ಇದೆ? ಆ ವೇವ್ಸ್ ರೂಪದಲ್ಲಿ ಕಾಣಿಸ್ತಾ ಇದೆ, ಅಲೆಗಳ ರೂಪದಲ್ಲಿ ಕಾಣಿಸ್ತಾ ಇದೆ. ಸೊ ನಾವು ಅಲೆಗಳನ್ನಷ್ಟೇ ನೋಡ್ತೀವಿ. ಸೊ ಎಷ್ಟು ಸೌಂಡ್ ಇರುತ್ತೆ ಹೊರಗಡೆ, ಅದೇ ಸಮುದ್ರದ ಒಳಗಡೆ ಹೋಗ್ರಿ, ಪ್ರಶಾಂತವಾಗಿರುತ್ತೆ, ಸೈಲೆನ್ಸ್ ಆಗಿರುತ್ತೆ. ಇನ್ನೂ ಡೀಪ್ ಆಗಿ ಹೋದ್ರೆ, ಸಮುದ್ರದ ಒಳಗಡೆ ಹೋದ್ರೆ ಅಲ್ಲಿ ಏನಿರುತ್ತೆ? ಸಂಪತ್ತಿರುತ್ತೆ, ಮುತ್ತಿನಂತ ಶಾಂತಿ ಎಲ್ಲವೂ ಕೂಡ ಸಿಗುತ್ತೆ. ಸೊ ಅದೇ ಸಮಥಿಂಗ್. ಹೊರಗಡೆ ಅಲೆಗಳು ಏನ್ ಕಾಣಿಸ್ತಾ ಇದಾವಲ್ಲ, ಅದು ಸಮಥಿಂಗ್. ಒಳಗಡೆ ಹೋದಾಗ, ಸಮುದ್ರದ ಮಧ್ಯದಲ್ಲಿ ಇದ್ದಾಗ ಒಂಥರ ಸೈಲೆನ್ಸ್ ಇರುತ್ತೆ. ಇನ್ನೂ ಡೀಪ್ ಆಗಿ ಹೋದ್ರೆ ಸಂಪತ್ತು, ನಮ್ಗೆ ಏನೇನ್ ಬೇಕು ಅದೆಲ್ಲ ಕೂಡ ಅಲ್ಲಿ ಸಿಗುತ್ತೆ. ಓಕೆ ಮೇಡಮ್, ಟೈಮ್
ಮೇಡಮ್, ಇನ್ನು ಟೈಮ್ ಇದೆ. 10 ನಿಮಿಷ ಟೈಮ್ ಇದೆ ಮೇಡಮ್. ಓಕೆ ಮೇಡಮ್. ಸೊ ಇಲ್ಲಿ ಆ ಸಮುದ್ರದ ಹೊರಗಡೆ ಕಾಣಿಸ್ತಾ ಇರುವ ಆ ವೇವ್ಸ್ ಅಲೆಗಳೇ ನಾವು ಅಲ್ಲ, ಅದು ಫಾಲ್ಸ್ ಐಡೆಂಟಿಟಿ. ಸೊ ಡೀಪ್ ಆಗಿ ಹೋಗ್ಬೇಕು. ಫಸ್ಟು ನಾನು ಅನ್ನೋ ಒಂದು ಫಾಲ್ಸ್ ಐಡೆಂಟಿಟಿ ಏನಿದೆ ಅಲ್ವಾ, ಕಂಪ್ಲೀಟ್ ಆಗಿ ಝೀರೋ ಮಾಡ್ಕೋಬೇಕು. ಇದು ನಾನಲ್ಲ, ನೇತಿ ನೇತಿ, ಐ ಆಮ್ ನಾಟ್ ದಿಸ್. ನಿಮ್ಗೆ ಏನಾದ್ರೂ ತೊಂದರೆ ಬಂತು ಅಂತ ಅನ್ಕೊಳ್ರಿ, ಸಿಟ್ಟು ಬಂತು, ಇಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕಾಗಲ್ಲ, ಡಿಪ್ರೆಷನ್ಗೆ ಹೋಗ್ತೀರಾ, ಅವಾಗ ಐ ಆಮ್ ನಾಟ್ ದಿಸ್. ಸೊ ಕಂಪ್ಲೀಟ್ ಸೈಲೆನ್ಸ್ಗೆ ಹೋಗ್ರಿ. ಸೊ ಆ ಸೈಲೆನ್ಸ್ ಏನ್ ಮಾಡುತ್ತೆ, ನಮ್ಗೆ ದಾರಿದೀಪ ಆಗುತ್ತೆ. ನೆಕ್ಸ್ಟ್ ನೀವು ಇದಕ್ಕೆ ಏನ್ ಮಾಡಬೇಕು, ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋದು ಆ ಸೈಲೆನ್ಸ್ ನಲ್ಲಿ ನಮಗೆ ಗೋಚರವಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ನಥಿಂಗ್. ನಾನು ನಥಿಂಗ್ ಅಂತ ಅನ್ಕೊಂತೀರಾ, ಆ ಕಂಪ್ಲೀಟ್ ಸೈಲೆನ್ಸ್ ನಲ್ಲಿ ನಿಮ್ಗೆ ಇಂಟ್ಯೂಷನ್ಸ್ ಬರುತ್ತೆ. ಸೊ ಯಾವ ನಿರ್ಧಾರ ತಗೋಬೇಕು, ಯಾವ ನಿರ್ಣಯಗಳನ್ನು ತಗೋಬೇಕು ಅನ್ನೋದು ನಿಮಗೆ ಆ ಒಳಗಡೆನಿಂದನೇ ಆ ಒಂದು ಮೆಸೇಜಸ್ ಬರ್ತವೆ, ಇಂಟ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ನಮಗೆ ನಾವೇ ದಾರಿದೀಪ ಆಗ್ತೀವಿ, ಯಾರ ಮೇಲೇನು ಡಿಪೆಂಡ್ ಮಾಡೋದು ಆಗೋದಿಲ್ಲ. ಸೊ ಯಾರೋ ಬಂದು ಏನೋ ಮಾಡ್ತಾರೆ, ನಮಗೆ ಸಜೆಸ್ಟ್ ಮಾಡ್ತಾರೆ, ನಮಗೆ ಗೈಡ್ ಮಾಡ್ತಾರೆ, ನಥಿಂಗ್. ಸೊ ಅದಕ್ಕೆ ಪತ್ರಿ ಸರ್, ಬಿ ಯುವರ್ ಮೋಸ್ಟ್ ಓನ್ ಮಾಸ್ಟರ್ಸ್ ಅಂತ ಹೇಳ್ತಾರೆ. ಮೈ ಡಿಯರ್ ಮಾಸ್ಟರ್ಸ್ ಅಂತ ಕರೀತಿದ್ರು. ಸೊ ಯಾವತ್ತೂ ಅವರು ತಾನು ಗುರು, ನಾವೆಲ್ಲ ಶಿಷ್ಯರು ಅಂತ ಅವ್ರು ಯಾವತ್ತೂ ನೋಡಿಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮಾಸ್ಟರ್ಸ್ ಅಂತ ನಮ್ಮ ಒಳಗಡೆ ಇರುವಂತ ದೈವತ್ವವನ್ನು ನಮಗೆ ಪರಿಚಯ ಮಾಡಿದ್ದಾರೆ. ಓಕೆ. ಸೊ ಈಗೋ ಅಂಡ್ ಐಡೆಂಟಿಟಿ ಯಾವಾಗ ಡಿಸಾಲ್ವ್ ಆಗುತ್ತೋ, ನಮ್ಮ ಒಳಗಡೆ ಪರಮಾನಂದ ಸ್ಥಿತಿಗೆ ನಾವು ಅಲ್ಲಿಗೆ ಹೋಗ್ತೀವಿ. ಜಸ್ಟ್ ಲೈಕ್ ಆಪಲ್. ಸೊ ಆಪಲ್ ಸಮಥಿಂಗ್ ಆಗಿದೆ, ನಥಿಂಗ್ ಆಗಿದೆ, ಆಮೇಲೆ ಎವ್ರಿಥಿಂಗ್ ಆಗ್ಬಿಟ್ಟಿದೆ. ಸೊ ಆಪಲ್ ಕೇಳಿ ಇವಾಗ ನೀವು ಎಲ್ಲಿದ್ದೀರಾ ಅಂತ ಅಂದ್ರೆ, ಐ ಆಮ್ ಎವ್ರಿವೇರ್ ಅಂತ ಹೇಳ್ತೈತೆ, ಐ ಆಮ್ ಎವ್ರಿಥಿಂಗ್ ಅಂತ ಹೇಳುತ್ತೆ. ಓಕೆ. ಸೊ ಇದು ನೀವು ಇನ್ನೂ ಡೀಪಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಒಂದು ಫಿಲ್ಮ್ ನೋಡ್ಬೇಕು ನೀವು, ಲೂಸಿ ಅಂತ ಹೇಳಿ, ಇಂಗ್ಲಿಷ್ ಫಿಲಿಂ. ನಿಮ್ಗೆ ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂತಂದ್ರೂ ಕೂಡ ನೋಡ್ರಿ, LUCY, ಲೂಸಿ. ಅಂದ್ರೆ ನಮ್ ಚೈತನ್ಯ ಬದಲಾವಣೆ ಆದಾಗ, ಅಂದ್ರೆ ಕಾನ್ಶಿಯಸ್ನೆಸ್ ರೇಸ್ ಆದಾಗ ಸುತ್ತ ಇರುವಂತ ಪರಿಸ್ಥಿತಿಗಳನ್ನು ನಾವು ಹೇಗೆ ಚೇಸ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿದೆ. ಸೊ ನಮ್ ಕಾನ್ಶಿಯಸ್ ಬೆಳೀತಾ ಹೋದಾಗ ಹೇಗಿರುತ್ತೆ ಅಂತಂದ್ರೆ, ಈಗ ನಾವೆಲ್ಲ ಜಸ್ಟ್ 1%, 2%, 3% ಒಂದು ಕಾನ್ಶಿಯಸ್ ನಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ಸೊ ಓಕೆ. ಸೊ ಅದು 20 ಇದ್ದಾಗ, ಈಗ 18% ಯೂಸ್ ಮಾಡ್ತಾ ಇರೋದಂದ್ರೆ ಡಾಲ್ಫಿನ್ಸ್ ಅಂತೆ, ಹೈಯೆಸ್ಟ್ ಕಾನ್ಶಿಯಸ್ ನಾಗ ಇರ್ತಾವಂತವು. ಓಕೆ. ಆ ಡಾಲ್ಫಿನ್ಸ್ ನಮ್ಮ ಒಂದು ಆರನ್ ರೀಡ್ ಮಾಡ್ತಾವಂತೆ, ತುಂಬಾನೇ ಇದೆ ಅದು. ಸೊ ಆ ಕಾನ್ಶಿಯಸ್ ಇನ್ನೂ ಜಾಸ್ತಿ ಆಗ್ತಾ ಹೋದಾಗ ಆ ನಾವೇನ್ ಹೇಳ್ತೀವಿ, ಆಕಾಶಿಕ್ ರಿಕಾರ್ಡ್ಸ್ ಅಂತ ಹೇಳ್ತೀವಿ. ಸೊ ನಮ್ ಪಾಸ್ಟ್ ಅಂಡ್ ಫ್ಯೂಚರ್, ಎವ್ರಿಥಿಂಗ್ ಆ ಫಿಲಿಂ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಹೇಗಿರುತ್ತೆ, ಇನ್ನು ಇಮ್ಮೋರ್ಟಲ್ ಟಾಕ್ಸ್ ಅಂತ ಇದೆ, ಆಲ್ರೆಡಿ ನಾವು ಒಂದು ಕ್ಲಾಸ್ ಮಾಡಿದ್ದೀವಿ ಇದರಲ್ಲಿ. ಸೊ ಅದರಲ್ಲಿ ಕೂಡ ಅವ್ರು ಹೇಳೋದಿದೆ, ಶೂನ್ಯ ಸ್ಥಿತಿ ಅಂತ ಹೇಳ್ತಾರೆ. ಸೊ ಈ ಫಾಲ್ಸ್ ಐಡೆಂಟಿಟಿನಿಂದ ಶೂನ್ಯ ಸ್ಥಿತಿಗೆ ಬಂದಾಗ, ಸೊ ಹನುಮಂತರ ಆಂಜನೇಯ ಸ್ವಾಮಿ ನಮಗೆ ಹೆಲ್ಪ್ ಮಾಡಿ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅನ್ನೋದು ಆ ಪುಸ್ತಕದಲ್ಲಿ ಇದೆ. ಆಕ್ಚುಲಿ ನಾವು ಬುಕ್ 1 ಮಾತ್ರ ಮಾಡಿದೀವಿ, ಬುಕ್ 2 ನಲ್ಲಿ ಇದೆ, ಇನ್ನು ಡೀಟೇಲ್ ಆಗಿದೆ. ಸೊ ಆ ಶೂನ್ಯ ಸ್ಥಿತಿಗೆ ಹೋದಾಗೆ ನಮ್ಮ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ನಮ್ಗೆ ಹೆಲ್ಪ್ ಮಾಡೋದು. ಇಲ್ಲಿ ಭಯ, ಆತಂಕ ನಮ್ ಒಳಗಡೆ ಇಟ್ಕೊಂಡಾಗ ನಾವು ಯಾರೇ ಬಂದ್ರು, ಏನೇ ಮಾಡಿದ್ರು ಕೂಡ ಆ ಸಹಾಯ ನಮಗೆ ಸಿಗೋದಿಲ್ಲ. ಓಕೆ. ಫಸ್ಟ್ ಇದು ಸಮಥಿಂಗ್ ನಿಂದ ನಥಿಂಗ್ ಬರಬೇಕು, ನಥಿಂಗ್ ನಿಂದ ಎವ್ರಿಥಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ ಎವ್ರಿಥಿಂಗ್ ಏನು ಅನ್ನೋದು ನಮಗೆ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ. ಸೊ ಜಸ್ಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅದು ತುಂಬಾನೇ ಕಷ್ಟ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ. ಓಕೆ. ಸೊ ಈ ಎನ್ಲೈಟನ್ಮೆಂಟ್ ಆದ್ಮೇಲೆ ಫಸ್ಟ್ ನಾವು ಡಿಸಪಿಯರ್ ಆಗ್ತೇವೆ, ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗ್ತೇವೆ. ಸೊ ನಾವು ಅನ್ನೋದು ಇರೋದಿಲ್ಲ. ಸೊ ಅಲ್ಲಿ ಡಿಸಪಿಯರ್ ಆಗ್ತಾ ಇದೀವಿ ಅಂದ್ರೆ ನಮ್ಮ ಒಂದು ಇಗೋ, ಫಾಲ್ಸ್ ಐಡೆಂಟಿಟಿ ಮಾತ್ರ ಡಿಸಪಿಯರ್ ಆಗುತ್ತೆ.
ಅಂದ್ರೆ ಇಲ್ಲಿ ಏನು ಬೇಡೋ ಅವೆಲ್ಲವೂ ಕೂಡ ನಮ್ಮಿಂದ ಮೈನಸ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಸೊ ಯಾವ ರೀತಿ ನಾವು ಸಿಸ್ಟಮ್ ಒಂದು ಕುತ್ಕೊಂಡಾಗ ರಿಫ್ರೆಶ್ ಮಾಡ್ತಾ ಹೋಗ್ತೀವಲ್ವಾ, ಸೊ ಯಾವ ರೀತಿ ಫಾಸ್ಟ್ ಅಪ್ ಆಗುತ್ತೆ ನಮ್ಮ ಕೆಲಸ, ಅದೇ ರೀತಿ. ಸೊ ಎವ್ರಿ ಮೂಮೆಂಟ್ ಐ ಆಮ್ ನಾಟ್ ದಿಸ್, ನೇತಿ ನೇತಿ, ಐ ಆಮ್ ನಾಟ್ ದಿಸ್. ನಿಮ್ ಪ್ರಾಬ್ಲಮ್ಸ್ ಬರ್ತವೆ, ಹೆಲ್ತ್ ಇಶ್ಯೂಸ್ ಇದಾವೆ, ತುಂಬಾ ಬಾಡಿ ಪೈನ್ಸ್ ಇದಾವೆ. ಸೇ ದಿಸ್ ಮಂತ್ರ, ಐ ಆಮ್ ನಾಟ್ ದಿಸ್, ನೇತಿ ನೇತಿ, ಐ ಆಮ್ ನಾಟ್ ದಿಸ್ ಪೈನ್. ಖುಷಿ ಬಂದಾಗ ಕೂಡ, ಸೊ ಐ ಆಮ್ ನಾಟ್ ದಿಸ್. ಸೊ ಬ್ಯಾಲೆನ್ಸ್ ಮಾಡ್ಕೊಂತ, ಸೊ ನಮ್ಮ ಒಂದು ಚೈತನ್ಯವನ್ನು ನಾವು ಐಡೆಂಟಿಫೈ ಮಾಡ್ತಾ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಮಾಸ್ಟರ್ಸ್. ಇದೆಲ್ಲ ಸಿಂಪಲ್ ವಿತ್ ಪ್ರಾಕ್ಟಿಕಲ್ಸ್ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಒಳಗಡೆ ಇರುವಂತ ನಿಮ್ಮ ಚೈತನ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಫಾಲ್ಸ್ ಐಡೆಂಟಿಟಿ ಏನಿದೆ ಫಸ್ಟ್ ಝೀರೋ ಆಗಬೇಕು. ನಾನಿದಲ್ಲ. ಸೊ ಒಂದು ಶೂನ್ಯ ಸ್ಥಿತಿಗೆ ಹೋಗ್ಬೇಕು. ಆ ಶೂನ್ಯ ಸ್ಥಿತಿನೇ ನಿಂದನೇ ನಿಮ್ಮ ನಿಜವಾದ ಅಸ್ತಿತ್ವಕ್ಕೆ ನೀವು ಹೋಗ್ತೀರಾ. ಓಕೆ, ಇದು ಸಮಥಿಂಗ್, ನಥಿಂಗ್ ಅಂಡ್ ಎವ್ರಿಥಿಂಗ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ನನ್ನ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಸೊ ಇದು ಪ್ರಾಕ್ಟಿಕಲ್ ಮಾಡ್ತಾ ಹೋದಾಗ ಅದರ ರಿಸಲ್ಟ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ.